ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಬೆಳಂಬೆಳಗ್ಗೆ ನಿದ್ದೆಯಿಂದ ಇದ್ದವರಿಗೆ ಚುಮು ಹಕ್ಕಿಗಳ ಕಲರವ ಕೇಳಿಸ್ತಾ ಇರುತ್ತೆ, ಅಥವಾ ಬೆಳಗ್ಗೆ ಹೊರಗಡೆಯಿಂದ ಬೇರೆ ಬೇರೆ ವಾತಾವರಣಕ್ಕೆ ಸದ್ದು ಕೇಳಿಸ್ತಾ ಇರುತ್ತೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಬೆಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿಸ್ತಾ ಇದೆ. ಅತ್ಯಾಚಾರದ ಆರೋಪಿ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಆರೋಪಿ ಶೋಬೂಜ್ ಅನ್ನೋನ ಮೇಲೆ ಫೈರ್ ಮಾಡಿದ್ದಾರೆ ಪೊಲೀಸರು. ಬಾಂಗ್ಲಾ ಯುವತಿ ರೇಪ್ ಕೇಸ್ನ ಆರೋಪಿ ಶೋಬೂಜ್ ಸ್ಥಳ ಮಹಜರಿಗೆ ಹೋದಾಗ ಪೊಲೀಸರ ಮೇಲೆ ಹಲ್ಲೆ. ಓಹೋ, ಇವರೇನು ಎಲ್ಲರೂ ಇದೇ ಥರ ಅಂತ ಮೊನ್ಮನೇನೂ ಹಾಗೆ ಆಯಿತು. ಅವಾಗಲೂ ಕಾಲು ಗುಂಡೊಡೆದಿದ್ರು. ಪೊಲೀಸರ ಮೇಲೆ ಹಲ್ಲೆ ನಡೆಸೋ ಪ್ರಯತ್ನ ಮಾಡಿದಂತೆ ಅವಲಹಳ್ಳಿಯ ರಾಂಪುರ ಕೆರೆ ಹತ್ತಿರ ನಡೆದಿರುವ ಘಟನೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರಿಂದ ಅವರು ಕೂಡ ಆತ್ಮರಕ್ಷಣೆ ಮಾಡ್ಕೋಬೇಕಾಗಿತ್ತು. ಅವರು ಇಮಿಡಿಯೇಟ್ ಫೈರ್ ಮಾಡಿದ್ರು. PSI ಶಿವರಾಜ್ ಅವರಿಂದ ಆರೋಪಿ ಶೋಬೂಜ್ ಕಾಲಿಗೆ ಗುಂಡು ಬಿತ್ತು. ಆಗ ಅವನು ಮುದುರ್ಕೊಂಡು ಬಿದ್ದ. ಮೊನ್ನೆ ಕೂಡ ಇದೇ ಥರ ಸ್ಥಳ ಮಹಜರ್ ಕರ್ಕೊಂಡು ಹೋದಾಗ ಇದೇ ಥರ ಎಸ್ಕೇಪ್ ಆಗೋದಕ್ಕೆ ಇಬ್ಬರು ಟ್ರೈ ಮಾಡಿದ್ರು. ಆವಾಗಲೂ ಕೂಡ ಕಾಲು ಗುಂಡು ಹೊಡೆದು ಅವ್ರನ್ನ ಹತೋಟಿಗೆ ತೊಗೊಂಬಂದಿದ್ರು. ಇವತ್ತು ಕೂಡ ಬೆಳಗ್ಗೆ ಅದೇ ಆಗಿದೆ. ಅತ್ಯಾಚಾರದ ಆರೋಪಿ ಪೊಲೀಸರು ಫೈರ್ ಮಾಡಿದ್ರು. ಯಾಕೆಂದರೆ ಆರೋಪಿ ಶೋಬೂಜ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ದ, ಹಲ್ಲೆಗೆ ಯತ್ನಿಸಿದ್ದ. ಹಾಗಾಗಿ ಅವಲಹಳ್ಳಿ ರಾಂಪುರದ ಕೆರೆ ಹತ್ತಿರ ನಡೀತು ಘಟನೆ. PSI ಶಿವರಾಜ್ ಆರೋಪಿ ಶೋಬೂಜ್ ಕಾಲಿಗೆ ಗುಂಡು ಹೊಡೆದ್ರು.